ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಶಿಕ್ಷಕ ಬಂಧುಗಳೇ, FLN ಸಾಧಿಸೋದಕ್ಕೋಸ್ಕರ ನಾವು ಈಗಾಗಲೇ ಇಲಾಖೆ ನಿಗದಿಪಡಿಸಿರ್ತಕ್ಕಂಥ 17 ಸಾಮರ್ಥ್ಯ ಪಟ್ಟಿಗಳಿಗನುಗುಣವಾಗಿ ಕಾರ್ಯಚಟುವಟಿಕೆಗಳನ್ನ ಮಾಡಬೇಕಾಗಿರೋದ್ರಿಂದ ಹಲವಾರು ಶಿಕ್ಷಕರಿಗೆ ಅನುಕೂಲವಾಗಬಹುದು ಅಂತಕ್ಕಂಥ ಒಂದು ಉದ್ದೇಶಕ್ಕೋಸ್ಕರ ಈ ಸಾಮರ್ಥ್ಯಗಳನ್ನ ಸಾಧಿಸಲಿಕ್ಕೆ ಏನೆಲ್ಲ ಚಟುವಟಿಕೆಗಳನ್ನ ಆಯೋಜನೆ ಮಾಡ್ಬೋದು ಅಂತಕ್ಕಂಥದ್ದು ಒಂದು ಪ್ರಮುಖವಾಗಿರ್ತಕ್ಕಂಥ ವಿನೂತನ ಆ್ಯಪ್ನಲ್ಲಿ ಕೊಟ್ಟಿದ್ದಾರೆ. ಸೊ ಆ ಆ್ಯಪ್ನಲ್ಲಿರ್ತಕ್ಕಂಥ ಚಟುವಟಿಕೆಗಳನ್ನ ತಾವು ಬಳಕೆ ಮಾಡಿಕೊಂಡು FLN ಸಾಧಿಸಲಿಕ್ಕೆ ಇದು ಅನುಕೂಲ ಆಗ್ಬೋದು ಅಂತಕ್ಕಂಥ ಉದ್ದೇಶಕ್ಕೋಸ್ಕರ ಇದರ ಮಾಹಿತಿಯನ್ನು ತಮಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ತಮಗೆ ಬೇಕಾಗಿರ್ತಕ್ಕಂಥ ಚಟುವಟಿಕೆಗಳು ಈ ಆ್ಯಪ್ನಲ್ಲಿ ಸಿಗುತ್ತೆ. ಸೊ ಫಸ್ಟ್ ಆಫ್ ಆಲ್ ತಾವು ಏನು ಮಾಡಬೇಕು ಅಂತಂತಂದರೆ ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ನಲ್ಲಿ ಟೀಚೋಪಿಯಾ ಅಂತ ಒಂದು ಆ್ಯಪ್ ಇದೆ. ಸೊ ಪರ್ಪಲ್ ಕಲರ್ ಸಿಂಬಲ್ ಇರ್ತಕ್ಕಂಥದ್ದು ಟೀಚೋಪಿಯಾ ಅಂತ. ಸೊ ಅದನ್ನು ಸರ್ಚ್ ಮಾಡಿ ಆ ಟೀಚೋಪಿಯಾ ಆ್ಯಪನ್ನು ಓಪನ್ ಮಾಡಿ ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ಇನ್ಸ್ಟಾಲ್ ಮಾಡೋಕ್ಕಿಂತ ಪೂರ್ವದಲ್ಲಿ ಅದನ್ನು ಇನ್ಸ್ಟಾಲ್ ಮಾಡಿದ ತಕ್ಷಣ ಕೆಲವು ಮಾಹಿತಿಗಳನ್ನು ಅದು ಕೇಳುತ್ತೆ. ಸೊ ಅಲ್ಲಿ ತಾವು ಮಾಹಿತಿಯನ್ನು ಫಿಲಪ್ ಮಾಡಿ ತಮ್ಮ ಸೈನಪ್ ಮಾಡ್ಕೋಬೇಕು. ಫೋನ್ ನಂಬರು ಹಾಗೆ ತಮ್ಮ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಆ ಪಾಸ್ವರ್ಡನ್ನು ಹಾಕಿ ಸೈನಪ್ ಮಾಡ್ಕೊರಿ. ಕೆಲವು ತಮ್ಮ ವೈಯಕ್ತಿಕ ಮಾಹಿತಿಗಳನ್ನ ಕೇಳುತ್ತೆ. ಸೊ ಅದನ್ನೆಲ್ಲ ಹಾಕಿ ಸೈನಪ್ ಮಾಡ್ಕೊಂಡ ನಂತರ ತಾವು ನೇರವಾಗಿ ಆ ಆ್ಯಪನ್ನು ಓಪನ್ ಮಾಡಿ. ಸೊ ಫಸ್ಟಿಗೆ ಆ್ಯಪ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ನನ್ನ ಡ್ಯಾಶ್ಬೋರ್ಡ್ ಅಂತ ತೋರಿಸುತ್ತೆ. ಸೊ ಅಲ್ಲಿ ಆ ಡ್ಯಾಶ್ಬೋರ್ಡ್ ಕೆಳಗಡೆ ಹೋಮ್ ಟ್ಯಾಬ್ ವಿಷಯ ಅಂತ ಇರುತ್ತೆ. ಸೊ ಇಲ್ಲಿ ವಿಷಯ ಅಂತ ಇದೆ ನೋಡಿ. ವಿಷಯದಲ್ಲಿ ತಾವು ಕ್ಲಿಕ್ ಮಾಡಬೇಕು. ಸೊ ವಿಷಯ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪಠ್ಯಕ್ರಮದ ವಿಷಯ ಹಾಗೆ ಇತರೆ ವಿಷಯ ಅಂತ ಬರುತ್ತೆ. ಸೊ ಅಲ್ಲಿ ತಾವುಗಳು ಇತರೆ ವಿಷಯದ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇತರೆ ವಿಷಯ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ಅಲ್ಲಿ ತಮಗೆ ಈ ಥರ ಬರುತ್ತೆ. ಮ್ಯಾಥಮೆಟಿಕ್ಸು ಹಾಗೆ ಕನ್ನಡ ಹಾಗೆ FLN ಇಂಪ್ಲಿಮೆಂಟೇಷನ್ ಅಂತಕ್ಕಂಥದ್ದು. ಸೊ ನಿಮಗೆ ಗಣಿತಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳು ಬೇಕು ಅಂತಂತಂದರೆ ಮ್ಯಾಥಮೆಟಿಕ್ಸಲ್ಲಿ ಕನ್ನಡಕ್ಕೆ ಬೇಕಾಗಿರ್ತಕ್ಕಂಥ ಚಟುವಟಿಕೆಗಳು ಹಾಗೆ FLN ಇಂಪ್ಲಿಮೆಂಟೇಷನ್ ಯಾವ ಥರ ಮಾಡ್ಬೋದು ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾನೆ. ಸೊ ನಾನೀಗ ಉದಾಹರಣೆಗೆ ಕನ್ನಡವನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೇನೆ. ಸೊ ಕನ್ನಡದಲ್ಲಿ ಲರ್ನಿಂಗ್ ಔಟ್ಕಮ್ 1, 2, 3, 4, 5, 6, 7, 8, 9 ಲರ್ನಿಂಗ್ ಔಟ್ಕಮ್ಗಳಿವೆ. ಸೊ ಇದರ ಮೇಲೆ ಕ್ಲಿಕ್ ಮಾಡಿದಾಗ ತಮಗೆ ಇಲ್ಲಿ ಇಂಗ್ಲೀಷ್, ಹಿಂದಿ, ಕನ್ನಡ, ಉರ್ದು ಅಂದರೆ ಇಲ್ಲಿ ಲ್ಯಾಂಗ್ವೇಜ್ಗಳು ಬೇರೆ ಬೇರೆ ಆಗಿರೋದ್ರಿಂದ ಇಂಗ್ಲೀಷ್ನಲ್ಲಿರ್ತಕ್ಕಂಥ ಕಾಂಪಿಟೆನ್ಸಿ, ಹಿಂದಿ ಕಾಂಪಿಟೆನ್ಸಿ, ಕನ್ನಡ, ಉರ್ದು ಕಾಂಪಿಟೆನ್ಸಿ ಮೇಲಿದೆ. ನಾನು ಕನ್ನಡವನ್ನು ಕ್ಲಿಕ್ ಮಾಡ್ಕೊರಿ. ಸೊ ಇಲ್ಲಿ ಲೆವೆಲ್ 1, ಲೆವೆಲ್ 2 ಅಂತಿದೆ. ಅಂದರೆ ಇಲ್ಲಿ ಲೆವೆಲ್ 1, ಲೆವೆಲ್ 2 ಅಂದರೆ ಆ್ಯಕ್ಟಿವಿಟೀಸ್. ಫಸ್ಟ್ ಲೆವೆಲಲ್ಲಿ ಮಗುವಿಗೆ ಏನು ನಾವು ಬೇಸಿಕ್ ಹೇಳ್ಕೊಡ್ತೀವಿ ಆ ಸಂದರ್ಭದಲ್ಲಿ ಲೆವೆಲ್ 1 ಆ್ಯಕ್ಟಿವಿಟೀಸನ್ನು ಬಳಕೆ ಮಾಡ್ಕೋಬೇಕು. ಸೊ ಮಗು ಕಲಿತಾದ ನಂತರ ಸ್ವಲ್ಪ ಲೆವೆಲ್ 2 ಆ್ಯಕ್ಟಿವಿಟೀಸನ್ನು ಬಳಕೆ ಮಾಡ್ಕೊರಿ. ಸೊ ಇಲ್ಲಿ ಲೆವೆಲ್ 1 ಅಂತ ನಾನು ಆ್ಯಕ್ಟಿವಿಟೀಸ್ ತೊಗೋತೀನಿ. ಇಲ್ಲಿ ಲರ್ನಿಂಗ್ ಸೀಟ್ 1, 2, 3, 4, 5, 6 ಅಂತಿದೆ. ಸೊ 1ನೇ ಲರ್ನಿಂಗ್ ಸೀಟನ್ನು ನೀವು ಕ್ಲಿಕ್ ಮಾಡಿದಾಗ ಸೊ ಈ ಥರ ಲರ್ನಿಂಗ್ ಸೀಟ್ಗಳು ಬರ್ತವೆ. FLN ಅಭ್ಯಾಸ ಹಾಳೆಗಳು ಅಂತ. ಇದನ್ನು ನೀವು ಡೌನ್ಲೋಡು ಮಾಡ್ಬೋದು. ಸೊ ಇಲ್ಲಿ ರೈಟ್ ಕಾರ್ನರ್ನಲ್ಲಿದೆ ಡೌನ್ಲೋಡ್ ಬಟನು. ಅಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ಅಂದರೆ ನಿಮಗೆ ಕಂಟೆಂಟ್ ಡೌನ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಇದು ನಿಮ್ಮ ಏನೋ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ, ಡಾಕ್ಯುಮೆಂಟಲ್ಲಿ ಸೇವ್ ಆಗಿರುತ್ತೆ. ಸೊ ನಂತರದಲ್ಲಿ ಅದನ್ನು ನೀವು ಓಪನ್ ಮಾಡಿ ಈ ಚಟುವಟಿಕೆಯಲ್ಲಿರ್ತಕ್ಕಂಥ ಏನು ಕಲಿಕಾ ಹಾಳೆಗಳನ್ನ ತಾವು ಏನು ಮಾಡ್ಬೋದು, ಬಳಕೆ ಮಾಡ್ಬೋದು. ಈ ಥರ ಈ ಆ್ಯಪನ್ನು ತಾವು ಬಳಕೆ ಮಾಡಿಕೊಂಡ್ರು ಅಂತಂದರೆ ತಮ್ಮ FLN ಚಟುವಟಿಕೆಗಳನ್ನ ತರಗತಿ ಕೋಣೆಯಲ್ಲಿ ಮಾಡಲಿಕ್ಕೆ ಬಹಳಷ್ಟು ಅನುಕೂಲಕರ ಆಗುತ್ತೆ ಅಂತಕ್ಕಂಥದ್ದನ್ನು ನಾನು ಹೇಳ್ಬೋದು. ಹಾಗೆ ಮ್ಯಾಥಮೆಟಿಕ್ಸ್ಗೆ ಕೊಟ್ಟಿದ್ದಾರೆ. ಸೊ ಮಲ್ಟಿಪ್ಲಿಕೇಷನ್ನು, ಡಿವಿಷನ್ನು, ಪ್ಯಾಟರ್ನ್ಸು, ನಂಬರ್ ಸೆನ್ಸು, ಕೌಂಟಿಂಗು, ಸೊ ಈ ಥರ ಬೇರೆ ಬೇರೆ ಏನು ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಆ್ಯಕ್ಟಿವಿಟೀಸನ್ನೆಲ್ಲ ಕೊಟ್ಟಿದ್ದಾನೆ. ಸೊ ಇಲ್ಲಿ FLN ಇಂಪ್ಲಿಮೆಂಟೇಷನ್ಗೆ ಸಂಬಂಧಪಟ್ಟಂತೆ ಡೇ ವೈಸ್ ಏನು FLN ಲರ್ನಿಂಗ್ ಸೀಟ್ಸ್ ಅಂತ ಇದೆ. ಸೊ ಇದಿನ್ನೂ ಅಪ್ಡೇಟ್ ಆಗ್ತಾಯಿದೆ. ಸೊ ಅಲ್ಲಿ ಕೆಲವು ಲರ್ನಿಂಗ್ ಸೀಟ್ಗಳನ್ನ ಇನ್ನೂ ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ನಂತರ ದಿನಗಳಲ್ಲಿ ಅದನ್ನು ಸಹಿತ ತಮಗೆ ಅನುಕೂಲ ಆಗುತ್ತೆ. ಸೊ ಈ ಆ್ಯಪನ್ನು ತಾವೆಲ್ಲರೂ ಡೌನ್ಲೋಡ್ ಮಾಡಿ ತಮ್ಮ ತರಗತಿ ಕೋಣೆಯಲ್ಲಿ ಎಲ್ಲ ಅಭ್ಯಾಸಗಳನ್ನ ಪ್ರಾಕ್ಟೀಸ್ ಮಾಡಿಸಿದರೆ ಮಕ್ಕಳಿಗೆ ಬೇಗನೆ ನಾವು FLN ಸಾಧಿಸ್ಬೋದು. ಸೊ ಈ ವಿಡಿಯೋ ತಮಗೆ
ಸರಿ ಅನಿಸಿದರೆ ಅಥವಾ ಇಷ್ಟ ಆಗಿದ್ದರೆ ತಾವು ಆ್ಯಪನ್ನು ಬಳಕೆ ಮಾಡ್ಕೋಬೋದು ಅಂತ ತಮ್ಮಲ್ಲಿ ವಿನಂತಿ. ಎಲ್ಲರಿಗೂ ಧನ್ಯವಾದಗಳು.